ಪ್ರೀತಿಯನ್ನು ಎಲ್ಲರೂ ಬಯಸುತ್ತಾರೆ. ನಮ್ಮನ್ನು ಬೇರೆಯವರು ಪ್ರೀತಿಯಿಂದ ಕಾಣಬೇಕು, ಅಕ್ಕರೆಯಿಂದ ನೋಡಿಕೊಳ್ಳುವ ಜೀವ ಸದಾ ಜೊತೆಯಲ್ಲಿ ಇರಬೇಕು ಎನ್ನುವುದು ಎಲ್ಲರ ಕನಸು ಆಗಿರುತ್ತದೆ. ಪ್ರೀತಿ ಜೊತೆಯಲ್ಲೇ ಲೈಂಗಿಕ ಜೀವನದ ಬಗ್ಗೆ ಕೆಲವರಿಗೆ ವಿಶೇಷ ಕನಸುಗಳು ಇರುತ್ತದೆ. ಆದರೆ ಈ ಬಗ್ಗೆ ಯಾರೂ ಬಹಿರಂಗವಾಗಿ ಮಾತನಾಡುವುದಿಲ್ಲ. ಇಂದು ಯಾವ ವಯಸ್ಸಿನಲ್ಲಿ ಮಹಿಳೆ ಅಥವಾ ಯುವತಿ ಲೈಂಗಿಕತೆಯನ್ನು ಬಯಸುತ್ತಾಳೆ ಎಂಬುದರ ಮಾಹಿತಿ ಇಲ್ಲಿದೆ. ಪುರುಷರು ಮತ್ತು ಮಹಿಳೆಯರ ನಡುವಿನ ಸಂಬಂಧದಲ್ಲಿ ಲೈಂಗಿಕತೆಯು ದೊಡ್ಡ ಪಾತ್ರವನ್ನು ವಹಿಸುತ್ತದೆ. ಮದುವೆ ನಂತರ ವೈವಾಹಿಕ ಜೀವನದಲ್ಲಿ ಲೈಂಗಿಕತೆ ಅತ್ಯಂತ ಪ್ರಮುಖವಾಗಿರುತ್ತದೆ. ಹದಿಹರೆಯದ ಯುವ ಪ್ರೌಢಾವಸ್ಥೆಯವರೆಗೆ ಅಥವಾ ಅದರ ನಂತರವೂ ಹುಡುಗಿಯರು ಅತ್ಯಂತ ಆಳವಾಗಿ ಪ್ರೀತಿ ಮತ್ತು ಅನ್ಯೋನ್ಯತೆಯನ್ನು ಬಯಸುತ್ತಾರಂತೆ. ಈ ಬಗ್ಗೆ ಹಲವು ಸಂಶೋಧನೆಗಳು ನಡೆದಿವೆ. ಹದಿಹರೆಯದಿಂದ ಯೌವನಕ್ಕೆ ಕಾಲಿಟ್ಟಾಗ ಹುಡುಗಿಯರು ಎಲ್ಲಕ್ಕಿಂತ ಹೆಚ್ಚಾಗಿ ಇದನ್ನೇ ಬಯಸುತ್ತಾರೆ ಎಂದು ಕೆಲವರು ಭಾವಿಸಿರುತ್ತಾರೆ. ಮಹಿಳೆಯರಿಗೆ ಪ್ರೀತಿಯ ಬಯಕೆ ಹೆಚ್ಚು ಇರುತ್ತದೆ. ಆದರೆ ಈ ಬಗ್ಗೆ ನಡೆದ ಸಂಶೋಧನೆ ವರದಿಯೇ ಬೇರೆ ಹೇಳುತ್ತದೆ. ಸಂಶೋಧನಾ ವರದಿಯಲ್ಲಿ ಏನಿದೆ ಅಂತ ನೋಡೋಣ ಬನ್ನಿ. ಈ ಸಂಶೋಧನೆಯನ್ನು ವಿವಿಧ ವಯಸ್ಸಿನ ಮಹಿಳೆಯರ ಅಭಿಪ್ರಾಯ ಸಂಗ್ರಹಿಸಿ ಮಾಡಲಾಗಿದೆ. ಇದರ ಜೊತೆಗೆ ಎಲ್ಲಾ ವರ್ಗದಲ್ಲಿ ಕೆಲಸ ಮಾಡುವ ಮಹಿಳೆಯರಿಂದಲೂ ಮಾಹಿತಿ ಸಂಗ್ರಹಿಸಲಾಗಿದೆ. ಅಂತಿಮವಾಗಿ ವರದಿ ಸಿದ್ಧಗೊಂಡಾಗ ಅಚ್ಚರಿಯ ವಿಷಯ ಹೊರಬಂದಿದೆ. ಆ ವಿಷಯ ಏನು ಗೊತ್ತಾ? ಮಹಿಳೆಯರು ಯೌವನದಲ್ಲ, ಮಧ್ಯ ವಯಸ್ಸಿನಲ್ಲಿ ಆಳವಾದ ಆತ್ಮೀಯತೆಯನ್ನು ಬಯಸುತ್ತಾರೆ ಎಂದು ಸಂಶೋಧನಾ ವರದಿ ಹೇಳಿದೆ. ಎಲ್ಲರೂ ಯೌವನಾವಸ್ಥೆಯಲ್ಲಿ ಎಂದು ತಿಳಿದುಕೊಂಡಿದ್ದಾರೆ, ಆದರೆ ಅದು ಸುಳ್ಳು ಎಂದು ಈ ಸಂಶೋಧನಾ ವರದಿ ಹೇಳಿದೆ. 20 ರಿಂದ 23 ವರ್ಷ ವಯಸ್ಸಿನ 70% ಮಹಿಳೆಯರು ಪ್ರೀತಿ ಮತ್ತು ಅನ್ಯೋನ್ಯತೆಯನ್ನು ಆನಂದಿಸಲು ಬಯಸುತ್ತಾರೆ. ಆದರೆ ಆ ಸಮಯದಲ್ಲಿ ಅವರ ಮನಸ್ಸಿನಲ್ಲಿ ಅನೇಕ ಭಯಗಳು ಇರುತ್ತವೆ. ಇದರ ಜೊತೆಯಲ್ಲಿ ಲೈಂಗಿಕ ಸಂಪರ್ಕ ಹೊಂದುವುದರ ಬಗ್ಗೆ ಮತ್ತು ಸಂಗಾತಿ ವರ್ತನೆ ಬಗ್ಗೆ ಅನೇಕ ಗೊಂದಲಗಳು ಕೂಡ ಇರುತ್ತವೆ. ಈ ಹಿನ್ನೆಲೆಯಲ್ಲಿ ಪ್ರೀತಿ ಇದ್ದರೂ ಅದನ್ನು ಪಡೆಯಲು ಹಿಂದೇಟು ಹಾಕುತ್ತಾರಂತೆ. 36 ವರ್ಷಕ್ಕಿಂತ ಮೇಲ್ಪಟ್ಟ 80% ಮಹಿಳೆಯರು ಆಳವಾದ ಪ್ರೀತಿಯನ್ನು ಬಯಸುತ್ತಾರೆ. ಈ ಸಮಯದಲ್ಲಿ ಲೈಂಗಿಕತೆಯತ್ತ ಮಹಿಳೆಯರ ಆಕರ್ಷಣೆ ಬಹಳಷ್ಟು ಕಂಡು ಬಂದಿದೆ ಎಂಬುದು ಸಂಶೋಧನಾ ವರದಿಯಲ್ಲಿ ಉಲ್ಲೇಖವಾಗಿದೆ. 40 ಅಥವಾ 45 ವರ್ಷ ತಲುಪಿದ ನಂತರ ಮಹಿಳೆಯರು ಲೈಂಗಿಕತೆಗಿಂತ ಪ್ರೀತಿ ಮತ್ತು ಗೌರವವನ್ನು ಅವರ ಸಂಗಾತಿಯಿಂದ ಬಯಸಲು ಇಷ್ಟಪಡುತ್ತಾರೆ. ಈ ವಯಸ್ಸಿನಲ್ಲಿ ಅವರ ಮಕ್ಕಳ ಭವಿಷ್ಯದ ಬಗ್ಗೆ ಹೆಚ್ಚು ಯೋಚಿಸುತ್ತಾರೆ ಎಂದು ತಿಳಿದು ಬಂದಿದೆ. ಮತ್ತೊಂದು ವಿಷಯದೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.